ಪರಂಗೆ ಇಡಿ ಶಾಕ್. ಹೌದು, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್. ಕಾರಣ, ಪರಮೇಶ್ವರ್ ಒಡೆತನದಲ್ಲಿದ್ದಂತಹ ಶಿಕ್ಷಣ ಸಂಸ್ಥೆಗಳನ್ನೇ ಗುರಿಯಾಗಿಸಿಕೊಂಡು ನಿನ್ನೆ ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಇಡಿ ದಾಳಿ ಮಾಡಿದೆ. ಇವತ್ತೂ ಕೂಡ ತನಿಖೆ ಮುಂದುವರಿತಾ ಇದೆ. ಇವತ್ತು ಎರಡನೇ ದಿನವೂ ಕೂಡ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಮತ್ತೆ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ತುಮಕೂರಿನಲ್ಲಿರುವಂತಹ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಸೇರಿದಂತೆ ಪರಮೇಶ್ವರ್ ಒಡೆತನದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳ ಮೇಲೆ ಈಗ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ರೈಡ್ ಆಯಿತು. ಈ ಕೇಸ್ ಈಗ ರನ್ಯಾ ರಾವ್ ಕೇಸ್ಗೆ ಈಗ ತಲುಕು ಹಾಕೊಳ್ತಾ ಇದೆ. ರನ್ಯಾ ಕ್ರೆಡಿಟ್ ಕಾರ್ಡ್ಗೆ ಅಂದರೆ 40 ಲಕ್ಷ ಈ ಸಂಸ್ಥೆಯಿಂದ ಹೋಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಪ್ರಭಾವಿ ಸೂಚನೆ ಮೇರೆಗೆ ಈಗ ರನ್ಯಾ ರಾವ್ಗೆ 40 ಲಕ್ಷ ಹೋಯ್ತಾ. ಈ ಸಂಬಂಧ ನಿನ್ನೆ 16 ಗಂಟೆ ಒಂದಿಷ್ಟು ಎನ್ಕ್ವೈರಿ ನಡೆದಿದೆ. ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಇಡೀ ದಾಳಿ ಏನಾಯ್ತಲ್ಲ, ಈ ದಾಳಿ ಇವತ್ತೂ ಮುಂದುವರಿತಾ ಇದೆ. ಸಾಕಷ್ಟು ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಸರಿಯಾದಂತಹ ಅಕೌಂಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಸಾಕಷ್ಟು ಆಲ್ರೆಡಿ ಇವಾಗ ಫೈಲ್ಗಳನ್ನು ಒಂದಿಷ್ಟು ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನು ಪ್ರೈಮರಿಯಾಗಿ ತನಿಖೆಯನ್ನು ಮಾಡಿದ್ದಾರೆ. ಪರಮೇಶ್ವರ್ ಒಡೆತನದ ಸಂಸ್ಥೆ ಆಗಿರೋದ್ರಿಂದ ಪರಮೇಶ್ವರ್ ಅವ್ರಿಗೂ ಕೂಡ ತನಿಖೆ ಮಾಡುವ ಸಾಧ್ಯತೆ ಕೂಡ ಉಂಟು ಇಡಿ ಅವರು. ಆಮೇಲೆ ಒಂದು ಕಡೆ ರನ್ಯಾ ರಾವ್ಗೆ 40 ಲಕ್ಷ ಕೊಟ್ಟಿದ್ದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆ ಸಂಬಂಧನೂ ಕೂಡ ತೀವ್ರಗತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ತುಮಕೂರಿನಲ್ಲಿರುವಂತಹ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಇದು. ಈ ಒಂದು ಸಿದ್ಧಾರ್ಥ ವಿದ್ಯಾಸಂಸ್ಥೆಯಲ್ಲಿ ಸೇರ್ಕೋಬೇಕು, ವಿದ್ಯೆ ಕಲಿಬೇಕು ಅಂದರೆ ಸಾಕಷ್ಟು ಫೀಸ್ ಇದೆ. ದುಪ್ಪಟ್ಟು ಫೀಸನ್ನು ಕಟ್ಟಬೇಕು. ಇನ್ನು ಸಾಕಷ್ಟು ಫೀಸನ್ನು ಪಿಕ್ತಾ ಇದ್ದಾರೆ ಅನ್ನುವಂಥ ಆರೋಪ ಸ್ವತಃ ಈ ಕಾಲೇಜಿನಲ್ಲಿ ಸೇರುವ ವಿದ್ಯಾರ್ಥಿಗಳ ಪೋಷಕರು ಈ ಹಿಂದೆ ಕೂಡ ಆರೋಪಗಳನ್ನು ಮಾಡ್ತಾ ಇದ್ರು. ಅಂದರೆ ಸಾಕಷ್ಟು ಫೀಸ್ ವಿಚಾರದಲ್ಲೂ ಆರೋಪಗಳು ಕೇಳಿ ಬರ್ತಾ ಇತ್ತು. ಇನ್ನು ಇಡಿಯವರು ಏನು ಬೇಕಾದರೂ ಪರಿಶೀಲನೆಯನ್ನು ಮಾಡಲಿ, ಅಧಿಕಾರಿಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಾವು, ಇದು ಸಂಸ್ಥೆಯ ಕಡೆಯಿಂದ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಕಾಲೇಜಿಗೆ ಭೇಟಿ ಕೊಟ್ಟು ಅಕೌಂಟ್ಗಳನ್ನು ಕೂಡ ಈಗ ಕೇಳಿದ್ದಾರೆ. ಇನ್ನು ಏನೇನು ಆಡಿಟ್ ಆಗಿದೆ ಎಲ್ಲ ಕೊಡಿ ಅಂತ ಹೇಳಿದ್ದೇನೆ. ಈಗ ಸಹಜವಾಗಿ ವರ್ಷ ಆಡಿಟ್ ಮಾಡಿಸ್ಲೇಬೇಕು ಯಾವುದೇ ಸಂಸ್ಥೆಯವರು. ಇಡಿ ಯಾವ ಕಾರಣಕ್ಕೆ ದಾಳಿ ಮಾಡಿದೆ ಅಂತ ಗೊತ್ತಿಲ್ಲ ನಮಗೆ. ಇಡಿಯವರು ಏನು ಬೇಕಾದರೂ ಪರಿಶೀಲನೆ ಮಾಡಲಿ, ಅದಕ್ಕೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೀವಿ ಅಂತ ಒಂದು ಕಡೆ ಪರಮೇಶ್ವರ್ ಹೇಳಿದ್ದಾರೆ. ನಿನ್ನೆ ಸುಮಾರೊಂದು 8:30-9 ಗಂಟೆ ಹೊತ್ತಿಗೆ ತುಮಕೂರಿನ ಸಿದ್ಧಾರ್ಥ ಇನ್ಸ್ಟಿಟ್ಯೂಟು ಸೇರಿದಂತೆ ನೆಲಮಂಗಲದ ಟಿ ಬೇಗೂರು ಇನ್ಸ್ಟಿಟ್ಯೂಟು ಸೇರಿದಂತೆ ಪರಮೇಶ್ವರ್ ಒಡೆತನದ ಎಷ್ಟು ವಿದ್ಯಾಸಂಸ್ಥೆಗಳಿದ್ದಾವೆ ಎಲ್ಲ ವಿದ್ಯಾಸಂಸ್ಥೆಗಳ ಮೇಲೂ ಕೂಡ ರೇಡ್ ಆಯಿತು. ಆ ಸಂದರ್ಭದಲ್ಲಿ ಪರಮೇಶ್ವರ್ ಬೆಂಗಳೂರಲ್ಲಿದ್ದರು. ವಿಚಾರ ಗೊತ್ತಾಗಿ ಬೆಂಗಳೂರಿನಿಂದ ತುಮಕೂರಿಗೂ ಕೂಡ ಪ್ರಯಾಣವನ್ನು ನಿನ್ನೆನೇ ಬೆಳೆಸಿದ್ರು. ಅದಾದಮೇಲೆ ಪ್ರಾಂಶುಪಾಲರು ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಸಿಬ್ಬಂದಿಗಳ ತನಿಖೆಯೂ ಕೂಡ ಆಗಿರುತ್ತೆ. ಆದರೆ ಮೇನ್ ಇಲ್ಲಿ ರನ್ಯಾ ರಾವ್ಗೆ ಹಣ ಹೋಗಿದೆ ಅನ್ನುವಂಥ ಆರೋಪ, ಅಂದರೆ ಹವಾಲಾ ಹಣ ಹೋಗಿದೆ. ಆ ಹಣದಲ್ಲಿ ಅವರು ಅಕ್ರಮವಾಗಿ ಚಿನ್ನ ಸಾಗಣೆ ಮಾಡಿದ್ದಾರೆ ಅನ್ನುವಂತಹ ಆರೋಪವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇದು ಪರಮೇಶ್ವರ್ ಸೇರಿದಂತೆ ನಟಿ ರನ್ಯಾ ರಾವ್ಗೂ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ. ಯಾಕಂದರೆ ಇಡಿ ಅವ್ರದ್ದು ಒಂದು ಕಡೆ ಎರಡು ಆ್ಯಂಗಲ್ನಲ್ಲಿ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಎರಡು ಆ್ಯಂಗಲ್ನಲ್ಲಿ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ.